ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಹಾಗೂ ಸಂಚಾರಿ ಪೊಲೀಸರ ನೇತೃತ್ವದಲ್ಲಿ ಇಂದು ಕಲಬುರಗಿ ನಗರದಲ್ಲಿ ಅನಧಿಕೃತ ಆಟೋಗಳ ವಿರುದ್ಧ ಕಾರ್ಯಾಚರಣೆ ನಡೆಸಲಾಯಿತು. ಕಲಬುರಗಿಯಲ್ಲಿ ಅನಧಿಕೃತ ಆಟೋಗಳ ವಿರುದ್ಧ ಕಾರ್ಯಾಚರಣೆಯನ್ನ ನಡೆಸಲಾಯಿತು. ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಹಾಗೂ ಸಂಚಾರಿ ಪೊಲೀಸರ ನೇತೃತ್ವದಲ್ಲಿ ಇಂದು ಕಾರ್ಯಾಚರಣೆ ನಡೆಸಲಾಯಿತು. ಈ ಕಾರ್ಯಾಚರಣೆಯ ವೇಳೆ ಸುಮಾರು 40ಕ್ಕೂ ಹೆಚ್ಚು ಅನಧಿಕೃತ ಆಟೋಗಳನ್ನು ವಶಕ್ಕೆ ಪಡೆಯಲಾಯಿತು. ಕಲಬುರಗಿ ನಗರದ ರೈಲ್ವೆ ನಿಲ್ದಾಣ, ಸೂಪರ್ ಮಾರ್ಕೆಟ್, ಬಸ್ ನಿಲ್ದಾಣ ಸೇರಿದಂತೆ ವಿವಿಧ ಪ್ರದೇಶಗಳಲ್ಲಿ ಕಾರ್ಯಾಚರಣೆ ನಡೆಸಿ ಆಟೋಗಳ ಪರವಾನಗಿ ಹಾಗೂ ದಾಖಲಾತಿಗಳ ಪರಿಶೀಲನೆ ಮಾಡಿದ RTO ಅಧಿಕಾರಿಗಳು ಅನಧಿಕೃತ ಆಟೋಗಳ ಸಂಚಾರ ತಡೆಯಲು ಪೊಲೀಸರು ಹಾಗೂ RTO ಅಧಿಕಾರಿಗಳು ಈ ಕಾರ್ಯಾಚರಣೆಯ ಮೂಲಕ ಹತೋಟಿಗೆ ತರುವ ಪ್ರಯತ್ನ ಮಾಡಿದರು. ಆಲ್ ಇಂಡಿಯಾ ಮಜ್ಲಿಸ್ ತಮೀರೆ ಮಿಲ್ಲತ್ ಜಿಲ್ಲಾ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ದಿನಾಂಕ 9 ಡಿಸೆಂಬರ್ 2024ರಂದು ಕಲಬುರಗಿ ನಗರದಲ್ಲಿ ಬಂಜಾರ ಗೋರ ಸೇನೆಯ ವತಿಯಿಂದ ನಡೆದ ಪ್ರತಿಭಟನೆಯಲ್ಲಿ ಕಾನೂನು ಸುವ್ಯವಸ್ಥೆಗೆ ಭಂಗ ತರುವ ಮತ್ತು ಶತಮಾನಗಳಷ್ಟು ಹಳೆಯದಾದ ಕೋಮು ಸೌಹಾರ್ದತೆಗೆ ಭಂಗ ತರುವ ಯತ್ನವನ್ನು ಈ ಪ್ರತಿಭಟನೆಯಲ್ಲಿ ಮಾಡಲಾಯಿತು. ಇದನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ ಎಂದು ಆಲ್ ಇಂಡಿಯಾ ಮಜ್ಲಿಸ್ ತಮೀರೆ ಮಿಲ್ಲತ್ ಜಿಲ್ಲಾ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಅಸಾದ್ ಅಲಿ ಅನ್ಸಾರಿ, ಹಿರಿಯ ಉಪಾಧ್ಯಕ್ಷರಾದ ಖಾಜಿ ರಿಜ್ವಾನ್ ಉರ್ ರೆಹಮಾನ್ ಸಿದ್ದಿಕಿ, ಉಪಾಧ್ಯಕ್ಷರಾದ ಮುಬಿನ್ ರಿಯಾಜ್, ಸೈಯದ್ ನಜೀರುದ್ದೀನ್ ಮುತಾವಲ್ಲಿ, ಜನರಲ್ ಸೆಕ್ರೆಟರಿ ಮೊಹಮ್ಮದ್ ಅಕ್ಬರ್ ಅಲಾವುದ್ದೀನ್, ಜಂಟಿ ಕಾರ್ಯದರ್ಶಿಗಳಾದ ಮೊಹಮ್ಮದ್ ಖಾಜಾ ಗೇಸುದ್ರಾಜ್, ಖಜಾಂಚಿಗಳಾದ ನವಾಬ್ ಖಾನ್, ಆರ್ಗನೈಸಿಂಗ್ ಸೆಕ್ರೆಟರಿ ಮುಜೀಬ್ ಅಲಿ ಖಾನ್, ಯೂತ್ ವಿಂಗ್ ಪ್ರೆಸಿಡೆಂಟ್ ಸೈಯದ್ ಯೂಸುಫುದ್ದೀನ್ ಸರ್ಮಸ್, ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರ್ ಸೈಯದ್ ಮುಷ್ತಾಕ್ ಫಾರೂಕ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. रोज़ 9 तारीख गुज़िश्ता 9 तारीख को गुलबर्गा शहर में जो बंजारा समुदाय की तरफ से एहतजाज किया गया था, यड्रामी जवर्गी तालुका यड्रामी में जो मासूम बच्चे के साथ गलत फाल हुआ है, उसको लेकर यहाँ पे एक एहतजाज हुआ था. एहतजाज अपनी जगह सही है, लेकिन क़ानून और डिसिप्लिन के दायरे में होना चाहिए. एक कम्युनिटी और एक कौम को जो है ना टारगेट बनाकर स्लोगन देकर एक कम्युनिटी को नुकसान पहुंचाना या फिर उनके ख़िलाफ़ बोलना, ये अच्छी चीज़ नहीं है. यड्रामी में जो मामला हुआ है, हम उसके ख़िलाफ़ हैं और वो शख्स जो मुजरिम है उसको सख्त से सज़ा मिलना चाहिए. हम भी उसकी तायद में हैं, लेकिन क़ानून में इस तरह की नाकामी होने की वजह से ऐसे जुर्म जो है ना बढ़ते जा रहे हैं. लिहाजा क़ानून को चाहिए कि उनके खिलाफ कार्रवाई सख्त से सख्त कार्रवाई की जाए और उसको सख्त से सख्त सज़ा दी जाए. लेकिन एहतजाज में किसी एक कम्युनिटी को लेकर स्लोगन देना या एक कम्युनिटी को टारगेट बनाकर जहादी कहना, ये गलत है. मैं जो एहतजाज में शामिल थे उनके लिए मैं ये कहना चाहता हूँ कि किसी को भी जो है ना टारगेट बनाकर कहना ये गलत है. हम उसका भी जो है ना खिलाफ़ करते हैं और क़ानून से ये अपील करते हैं कि
वैसे लोगों में जो सरकारी अमला को या पब्लिक अमला को नुकसान पहुंचाएं उनके खिलाफ कार्रवाई की जाना चाहिए, ये हमारी अपील है। ದಿನಾಂಕ 9/12/2024 ಕಲಬುರಗಿ ನಗರದಲ್ಲಿ ಬಂಜಾರ ಗೋರ್ ಸೇನೆ ವತಿಯಿಂದ ನಡೆದ ಪ್ರತಿಭಟನೆಯಲ್ಲಿ ಕಾನೂನು ಸುವ್ಯವಸ್ಥೆಗೆ ಭಂಗ ತರುವ ಹಾಗೂ ಕಲಬುರಗಿ ನಗರದಲ್ಲಿ ಶತಮಾನಗಳಷ್ಟು ಹಳೆಯದಾದ ಕೋಮು ಸೌಹಾರ್ದತೆಗೆ ಭಂಗ ತರುವ ಯತ್ನವನ್ನು ಆ ಪ್ರತಿಭಟನೆಯಲ್ಲಿ ಮಾಡಲಾಯಿತು. ಇದಕ್ಕೆ ನಮ್ಮ ಆಲ್ ಇಂಡಿಯಾ ಮಜ್ಲಿಸ್ ತಾಮೀರೆ ಮಿಲ್ಲತ್ ಸಂಘವು ತೀವ್ರವಾಗಿ ಖಂಡಿಸುತ್ತದೆ. ಈ ಪ್ರತಿಭಟನೆಯಲ್ಲಿ ಕೆಲವು ಕಿಡಿಗೇಡಿಗಳು ಭಂಗ ತರುವುದನ್ನು ಮಾಡಿರುವುದು ಅವರನ್ನು ಕೂಡಲೇ ಬಂಧನಗೊಳಿಸಿ ಕಠಿಣ ಕ್ರಮ ಕೈಗೊಳ್ಳಲು ನಮ್ಮ ಸಂಘದ ವತಿಯಿಂದ ನಾವುಗಳು ತೀವ್ರವಾಗಿ ಆಗ್ರಹಿಸುತ್ತೇವೆ. ಅದಲ್ಲದೆ ಯಡ್ರಾಮಿ ತಾಲೂಕಿನಲ್ಲಿ ಅಪ್ರಾಪ್ತ ಬಾಲಕಿಯ ಮೇಲೆ ನಡೆದ ಲೈಂಗಿಕ ದೌರ್ಜನ್ಯ ಅತ್ಯಂತ ಹೇಯ ಕೃತ್ಯವಾಗಿದ್ದು ಮಾನವೀಯತೆಗೆ ನಾಚಿಕೆಗೇಡುತನ ಸಂಗತಿಯಾಗಿದೆ. ಇದಕ್ಕೆ ಯಾವುದೇ ಸುಸಂಸ್ಕೃತ ಸಮಾಜ ಸಹಿಸುವುದಿಲ್ಲ. ನಾವುಗಳಾಗಲಿ ಅಥವಾ ಯಾವುದೇ ಧರ್ಮದ ಅನುಯಾಯಿಗಳಾಗಲಿ ಇಂಥ ಕ್ರಿಮಿನಲ್ಗಳಿಗೆ ಬೆಂಬಲಿಸುವುದಿಲ್ಲ. ಇದಕ್ಕೆ ಆ ಕೃತ್ಯವನ್ನು ಎಸಗಿರುವ ಕ್ರಿಮಿನಲ್ಗೆ ಕಾನೂನು ವತಿಯಿಂದ ಸೂಕ್ತ ಕ್ರಮ ಜರುಗಿಸಬೇಕೆಂದು ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲವಿದೆ. ಆದರೆ ಆ ಪ್ರತಿಭಟನೆಯಲ್ಲಿ ದುರಾದೃಷ್ಟವಶಾತ್ ನಿರ್ದಿಷ್ಟ ಸಮುದಾಯವನ್ನು ಗುರಿಯಾಗಿಸಲು ಪ್ರತಿಭಟನೆಯಲ್ಲಿ ಪ್ರಯತ್ನ ಮಾಡಲಾಗಿದೆ. ಇದಕ್ಕೆ ನಮ್ಮದು ತೀವ್ರವಾದ ಖಂಡನೆ ಇರುತ್ತದೆ. ಆದ್ದರಿಂದ ನಾವು ಸಂಬಂಧಿತ ಅಧಿಕಾರಿಗಳಲ್ಲಿ ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ ಕಾನೂನಿಗೆ ಭಂಗ ತಂದಿರುವ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಿ ಅವರ ವಿರುದ್ಧ ಕ್ರಮ ಜರುಗಿಸಲು ನಾವು ಈ ಸಂಘಟನೆ ಮೂಲಕ ಆಗ್ರಹಿಸುತ್ತೇವೆ. ಹಿಂದುಳಿದ ವರ್ಗಗಳ ನಿಗಮಗಳಿಗೆ ಅನುದಾನ ಬಿಡುಗಡೆ ಮಾಡುವಂತೆ ಆಗ್ರಹಿಸಿ ಭಾರತೀಯ ಜನತಾ ಪಕ್ಷ ಹಿಂದುಳಿದ ವರ್ಗಗಳ ಮೋರ್ಚಾದ ವತಿಯಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ಭಾರತೀಯ ಜನತಾ ಪಾರ್ಟಿ ಹಿಂದುಳಿದ ವರ್ಗಗಳ ಮೋರ್ಚಾ ಕಲಬುರಗಿ ಜಿಲ್ಲೆಯ ವತಿಯಿಂದ ಹಿಂದುಳಿದ ವರ್ಗಗಳ ನಿಗಮಗಳಿಗೆ ಅನುದಾನ ಬಿಡುಗಡೆ ಮಾಡುವಂತೆ ಆಗ್ರಹಿಸಿ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಈ ಪ್ರತಿಭಟನೆಯಲ್ಲಿ ಒಬಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅವಣ್ಣ ಮ್ಯಾಕೇರಿ, ಭಾರತೀಯ ಜನತಾ ಪಾರ್ಟಿ ಹಿಂದುಳಿದ ವರ್ಗಗಳ ಮೋರ್ಚಾ ಕಲಬುರಗಿ ಜಿಲ್ಲೆಯ ಮಹಾನಗರ ಅಧ್ಯಕ್ಷರಾದ ದೇವೇಂದ್ರ ದೇಸಾಯಿ ಕಲ್ಲೂರ್, ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಎಮ್ಮೆನೂರು, ಕಾಡಾ ಮಾಜಿ ಅಧ್ಯಕ್ಷರಾದ ಶರಣಪ್ಪ ತಳವಾರ್, ಒಬಿಸಿ ಕಾರ್ಯಕಾರಿಣಿ ಸದಸ್ಯರಾದ ಬಸವರಾಜ್ ಗುಂಡಲಗೇರಿ, ಒಬಿಸಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜೈಸಿಂಗ್ ಠಾಕೂರ್, ಶರಣು ಕುಂಬಾರ್, ಗುರುರಾಜ್ ನರಿಬೋಳ್, ಶಿವಯೋಗಿ ನಾಗನಹಳ್ಳಿ, ಒಬಿಸಿ ಜಿಲ್ಲಾ ಸಂಚಾಲಕರಾದ ಬಸವರಾಜ್ ಮದ್ರಿಕಿ, ರಾಣೋಜಿ ದೊಡ್ಡಮನಿ, ಬಸವರಾಜ್ ಮಾಲಿ ಪಾಟೀಲ್, ಮಹದೇವ್ ಬೆಳಮಗಿ, ರೇವಣಸಿದ್ಧ, ಬಸವರಾಜ್ ಪಾಟೀಲ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಮೋರ್ಚಾ ವತಿಯಿಂದ ಇಂದು ರಾಜ್ಯಾದ್ಯಂತ ಸನ್ಮಾನ್ಯ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ವಿಜೇಂದ್ರ ಅವರ ಆದೇಶದ ಮೇರೆಗೆ ಮತ್ತು ನಮ್ಮ ರಾಜ್ಯ ಒಬಿಸಿ ಮೋರ್ಚಾ ಅಧ್ಯಕ್ಷರಾದಂಥ ರಘು ಕೌಟ್ಲಿ ಅವರ ಸೂಚನೆ ಮೇರೆಗೆ ರಾಜ್ಯಾದ್ಯಂತ ಏಕಕಾಲಕ್ಕೆ ಹಿಂದುಳಿದ ವರ್ಗಗಳ ಮೋರ್ಚಾ ವತಿಯಿಂದ ರಾಜ್ಯದಲ್ಲಿ ಈವರೆಗೆ ಹಿಂದುಳಿದ ವರ್ಗಗಳ ನಿಗಮಗಳಿಗೆ ಅನುದಾನವನ್ನು ಬಿಡುಗಡೆ ಮಾಡದಿರುವಂಥ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ಮಾಡುವ ಮುಖಾಂತರ ಸರ್ಕಾರಕ್ಕೆ ಆಗ್ರಹವನ್ನು ಮಾಡಿ ಕೂಡಲೇ ಇವತ್ತು ಹಣ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿ ಇಂದು ನಾವು ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ಸರ್ಕಲ್ನಿಂದ ಮಾನ್ಯ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೃಹತ್ ಪ್ರತಿಭಟನೆ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸುವುದೇನೆಂದರೆ, ಮಾನ್ಯ ಮುಖ್ಯಮಂತ್ರಿಗಳೇ, ಯಾವ ರೀತಿಯಾಗಿ ನೀವು ದಲಿತ, ಹಿಂದುಳಿದವರು, ಅಲ್ಪಸಂಖ್ಯಾತರ ಹೆಸರಿನ ಮೇಲೆ ಅಧಿಕಾರ ಬಂದಂಥ ತಾವುಗಳು ಈ ಹಿಂದೆ ನೀವು ದಲಿತರಿಗಾಗಿ ಮೀಸಲಿಟ್ಟಂಥ 25,000 ಕೋಟಿ ರೂಪಾಯಿಯನ್ನು ದುರ್ಬಳಕೆಯನ್ನು ಮಾಡಿಕೊಂಡಿದ್ದೀರಿ. ತದನಂತರ ಏನು ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿಟ್ಟಂಥ ಸುಮಾರು 187 ಕೋಟಿ ರೂಪಾಯಿ ವಾಲ್ಮೀಕಿ ನಿಗಮದ ಹಣವನ್ನು ನೇರವಾಗಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಖಾತೆಗೆ ಹಾಕುವ ಮುಖಾಂತರ ಏನು ಪರಿಶಿಷ್ಟ ವರ್ಗದ ಜನಾಂಗಕ್ಕೆ ನೀವು ಅನ್ಯಾಯವನ್ನು ಮಾಡಿದಿರಿ. ಅದರಂತೆ ಇವತ್ತು ಹಿಂದುಳಿದ ವರ್ಗಗಳಲ್ಲಿ ಬರುವಂಥ ಏನು ಲಿಂಗಾಯತ ಅಭಿವೃದ್ಧಿ ನಿಗಮ ಆಗಿರ್ಬೋದು, ಒಕ್ಕಲಿಗ ಅಭಿವೃದ್ಧಿ ನಿಗಮ ಆಗಿರ್ಬೋದು, ಮಡಿವಾಳ ಅಭಿವೃದ್ಧಿ ನಿಗಮ ಆಗಿರ್ಬೋದು, ಸವಿತಾ ಅಭಿವೃದ್ಧಿ ನಿಗಮ ಆಗಿರ್ಬೋದು, ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ ಆಗಿರ್ಬೋದು,
ಅಲೆಮಾರಿ ಅರೆಅಲೆಮಾರಿ ನಿಗಮ ಆಗಿರ್ಬೋದು, ಮಡಿವಾಳ ಮಾಚಿದೇವ ನಿಗಮ ಆಗಿರ್ಬೋದು, ವಿಶ್ವಕರ್ಮ ನಿಗಮ ಆಗಿರ್ಬೋದು, ಹೀಗೆ ಸುಮಾರು 11 ನಿಗಮಗಳಿಗೆ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸುಮಾರು 1,000 ಕೋಟಿಗಿಂತಲೂ ಹೆಚ್ಚು ಅನುದಾನವನ್ನು ಕೊಟ್ಟಂಥ ಇತಿಹಾಸವಿತ್ತು. ಆದರೆ ತಾವು ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಇವತ್ತು ಈ ಎಲ್ಲ ಹಿಂದುಳಿದ 11 ಅಭಿವೃದ್ಧಿ ನಿಗಮಗಳಿಗೆ 1,600 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳ್ಕೊಂಡು ನೀವು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೀರಿ. ಆದರೆ ಇವತ್ತಿನವರೆಗೆ ಈ ಎಲ್ಲ ನಿಗಮಗಳಿಗೆ ವೆಚ್ಚ ಮಾಡಿದ್ದು ಕೇವಲ 57.04 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡುವ ಮುಖಾಂತರ ಈ ಒಂದು ಜನಾಂಗಕ್ಕೆ ನೀವು ಘೋರ ಅನ್ಯಾಯವನ್ನು ಮಾಡಿದಿರಿ. ಇದನ್ನು ನಾವು ಇಡೀ ಒಂದು ಭಾರತೀಯ ಜನತಾ ಪಕ್ಷ ಹಿಂದುಳಿದ ವರ್ಗಗಳ ಮೋರ್ಚಾ ಬಲವಾಗಿ ಖಂಡಿಸ್ತಾ ಬಂಧುಗಳೇ. ಅದರಂತೆ ನಾವು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಎಲೆಮಾರೆ ಕಾಯಿ ಅಂತ ಇರುವಂಥ ಸಣ್ಣ ಸಣ್ಣ ಸಮುದಾಯಗಳಿರುವಂಥ ಕಂಬಾರ, ಕುಂಬಾರ, ಹೂಗಾರ, ಮಾಳಿ, ಗಾಣಿಗ, ಮಡಿವಾಳ ಇನ್ನಿತರ ಎಲ್ಲ ಸಮುದಾಯಗಳಿಗೆ ಮುಖ್ಯವಾಹಿನಿಗೆ ತರಬೇಕಂತ ತಿಳ್ಕೊಂಡು ಅವೆಲ್ಲ ಪ್ರತ್ಯೇಕವಾದಂಥ ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸಿ ಶೈಕ್ಷಣಿಕ ಮತ್ತು ಸಾಮಾಜಿಕವಾಗಿ ಮುಖ್ಯವಾಗಿ ತರುವಂಥ ಕೆಲಸ ನಾವು ಮಾಡಿದ್ದೀವಿ. ಆದರೆ ಇಲ್ಲಿಯವರೆಗೆ ಈ ನಿಗಮಗಳಿಗೆ ಫೈನಾನ್ಷಿಯಲ್ ಅಪ್ರೂವಲ್ ಕೊಡಲೇ ಅಲ್ಲದೆ 1 ಪೈಸೆನೂ ಕೂಡ ನೀವು ನಿಗಮಕ್ಕೆ ಅನುದಾನ ಬಿಡುಗಡೆ ಮಾಡಿಲ್ಲ. ಆದ್ದರಿಂದ ನಾವು ಇದನ್ನು ಬಲವಾಗಿ ಖಂಡಿಸಿ ಕೂಡಲೇ ಈ ನಿಗಮಗಳಿಗೆ ಅನುದಾನ ಕೊಡಬೇಕೆನ್ನುವಂಥ ಮನವಿಯನ್ನು ಮಾಡ್ತಾ ಇದ್ದೀವಿ. ಇವತ್ತು ಮಾನ್ಯ ಸಿದ್ದರಾಮಯ್ಯ ಇವರ ಕಾಂಗ್ರೆಸ್ ಸರ್ಕಾರದಲ್ಲಿ ಮಾನ್ಯ ಸಿದ್ದರಾಮಯ್ಯ ಸರ್ಕಾರವನ್ನು ಹಿಂದುಳಿದ ವರ್ಗದ ಹೆಸರಿನಲ್ಲಿ ಅಧಿಕಾರ ಹಿಡಿದು ಹಿಂದುಳಿದ ವರ್ಗದ ಜನರಿಗೆ ಮೋಸ ಮಾಡುತ್ತಿದ್ದಾರೆ. ಯಾಕಂದರೆ ಅವತ್ತು ಮಂಡಳ ಆಯೋಗದಲ್ಲಿ ಹೇಳ್ತದೆ, ಹಿಂದುಳಿದ ವರ್ಗದಲ್ಲಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದ ಜನರಿಗೆ ಶೈಕ್ಷಣಿಕವಾಗಿ ಅಭಿವೃದ್ಧಿ ಪಡಿಸಬೇಕಂತ ಹೇಳ್ತದೆ. ಈ ಮಂಡಳ ಆಯೋಗದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮದೇ ಸರ್ಕಾರ ಇದ್ದರೂ ಹಿಂದುಳಿದ ಸಮಾಜಕ್ಕೆ ಅನ್ಯಾಯ ಮಾಡ್ತಿದ್ದಾರೆ. ಯಾಕಂದರೆ ಮಂಡಳ ಆಯೋಗದಲ್ಲಿ ಏನು ಹೇಳ್ತದಂದ್ರೆ, ಇವತ್ತು ಯಾರಾದರೂ ಇದ್ದ ಸಣ್ಣ ಸಣ್ಣ ಸಮಾಜಗಳು ಯಾವುದು ವಿಶ್ವಕರ್ಮ ಆಗಲಿ ಮತ್ತು ಕುಂಬಾರ ಆಗಲಿ, ಏರಿಗೆ ಆಗಲಿ, ಇಂಥ ಹಲವಾರು ಸಮಾಜಗಳನ್ನು ಅಭಿವೃದ್ಧಿವಾಗಿ ಶೈಕ್ಷಣಿಕವಾಗಿ ಮುಂದೆ ತರುವ ದೃಷ್ಟಿಯಿಂದ ಈ ಮುಂದೆ ತರುವಂಥ ದೃಷ್ಟಿಯಲ್ಲಿ ಇವು ಮಂಡಳ ಆಯೋಗದಲ್ಲಿ ಹೇಳ್ತದೆ. ಯಾಕಂದರೆ ಇವು ಸಣ್ಣ ಸಣ್ಣ ಅಭಿವೃದ್ಧಿ ನಿಗಮವನ್ನು ಯಾಕೆ ಮಾಡ್ತಾರಂದ್ರೆ ಅಂಥ ನಿಗಮಗಳಲ್ಲಿ ಆ ಸಮಾಜವನ್ನು ಅಭಿವೃದ್ಧಿ ಪಡಿಸಬೇಕು, ಮುಂದಿನ ಶೈಕ್ಷಣಿಕವಾಗಿ ಮುಂದೆ ಪಡಿಸಬೇಕು. ಇಂಥ ಸ್ಥಳವಾಗಿರುವಂಥ ಮಾನ್ಯ ಮುಖ್ಯಮಂತ್ರಿಗಳು ಹಿಂದುಳಿದ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದ ಮಾನ್ಯ ಮುಖ್ಯಮಂತ್ರಿಗಳು ಹಿಂದುಳಿದ ಸಮಾಜಕ್ಕೆ ಅನ್ಯಾಯ ಮಾಡ್ತಾರೆ. ಕೂಡಲೇ ಅವರನ್ನು ಎಚ್ಚೆತ್ತುಕೊಂಡು ಹಿಂದುಳಿದ ಸಮಾಜವಾಗಿ ನಿಗಮ ಮಂಡಳಿಗೆ ಹಣ ಬಿಡುಗಡೆ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಭರವಸೆ ನೀಡಿರುವಂತೆ ಬಹುದಿನಗಳ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ ಜಿಲ್ಲಾ ಸಮಿತಿ ಕಲಬುರಗಿಯ ವತಿಯಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಭರವಸೆ ನೀಡಿರುವಂತೆ ಬಹುದಿನಗಳ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ ಕಲಬುರಗಿ ಜಿಲ್ಲಾ ಸಮಿತಿಯ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸುವ ಮೂಲಕ ಕಲಬುರಗಿಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಈ ಪ್ರತಿಭಟನೆಯಲ್ಲಿ ಕಲಬುರಗಿ ಜಿಲ್ಲೆಯ ಜಿಲ್ಲಾ ಗೌರವ ಅಧ್ಯಕ್ಷರಾದ ವಿಜಿ ದೇಸಾಯಿ, ಕಲಬುರಗಿ ಜಿಲ್ಲಾಧ್ಯಕ್ಷರಾದ ಶಿವಲಿಂಗಮ್ಮ ನಂದೂರ್, ಕಲಬುರಗಿ ಜಿಲ್ಲಾ ಕಾರ್ಯದರ್ಶಿ ಗೀತಾ ಮಳ್ಳಿ, ಎಐಟಿಯುಸಿ ಜಿಲ್ಲಾ ಕಾರ್ಯದರ್ಶಿ ಎಸ್ಎಂ ಶರ್ಮಾ, ಜಯಶ್ರೀ ದಂಡೋತಿ, ನಾಗವೇಣಿ ಚಿಂಚೋಳಿ, ಸುಗಂಧಾ ಚಿತ್ತಾಪುರ್, ತಾಯಮ್ಮ ಜೇವರ್ಗಿ, ಭಾಗ್ಯಶ್ರೀ ಆಳಂದ್, ಕವಿತಾ ಅಫಜಲ್ಪುರ್, ವಿಜಯಲಕ್ಷ್ಮಿ ಕಲಬುರ್ಗಿ, ನಾಗಮ್ಮ ಸೇಡಂ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಉದ್ದೇಶ ಏನೆಂದರೆ ನಮ್ಮ ಆಶಾ ಕಾರ್ಯಕರ್ತರಿಗೆ ಭಾಳಷ್ಟು ಸಮಸ್ಯೆಗಳಾಗ್ತಾ ಇದ್ದೇವೆ. ನಮಗೆ ಹಗಲು ರಾತ್ರಿ ಕಷ್ಟಪಟ್ಟು ದುಡಿತಾ ಇದ್ದೀವಿ. ನಮಗೆ ಕರೆಕ್ಟಾದ ನಮಗೆ ಬರಬೇಕಾದ ಸಂಬಳಗಳನ್ನು ಬರ್ತಾ ಇಲ್ಲ. ಭಾಳಷ್ಟು ಎಲ್ಲೆಲ್ಲೇ ಗ್ಯಾಪ್ ಉಳಿತಾ ಇದೆ. RCS ಪೋರ್ಟಲ್ ಅಂತ ಮಾಡಿದೆ. RCS ಪೋರ್ಟಲಲ್ಲಿ ನಾವು ಲಿಂಕ್ ಮಾಡಿದ್ರೂ ಯಾವುದು ನಮಗೆ ಅದರ ಪ್ರಕಾರ ಸಂಬಳ ಬರ್ತಾ ಇಲ್ಲ. ಅದಕ್ಕಾಗಿ ನಾವು ವಿಷಯಗಳನ್ನು ನಾವೆಲ್ಲ ಕೂಡಿಸಿ ರಾಜ್ಯ ಸರ್ಕಾರ ಒಂದು 5,000 ರೂಪಾಯಿ ಕೊಡ್ತಾ ಇದೆ, ಒಂದು ನಾನ್ ಇಮಿಟೇಷನ್ಸ್ ಅಂತ 2,000 ರೂಪಾಯಿ ಕೊಡ್ತಾ ಇದೆ. ಅದರ ನಿವೃತ್ತಾಗಿ ಒಂದು 7,000 ರೂಪಾಯಿ ಬರ್ತಾ ಇದೆ. ಅದಕ್ಕೆ ಇನ್ನಷ್ಟು ನಾವು RCS ಪೋರ್ಟಲ್ನಾಗ ಬರಬೇಕಾಗಿದ್ದವರು ಬರ್ತಾ ಇಲ್ಲ. ಅದಕ್ಕೆ ನಾವು ಕೇಳ್ತಾ ಇದ್ದೇವೆ ಸರ್ಕಾರಕ್ಕೆ, ಎಲ್ಲ ಸೇರಿಸಿ ನಮ್ಗೆ 15,000 ರೂಪಾಯಿಯನ್ನು ತಿಂಗಳಿಗೆ ಕೊಡಬೇಕು ವೇತನ ಅಂತಿಸಿಂದ ನಾವು ಸರ್ಕಾರಕ್ಕೆ ಕೇಳ್ತಾ ಇದ್ದೀವಿ. ಆಗಲಾಡೆ ನಾವು ಇವಾಗ ಎಲ್ಲ
ಆಶಾ ಎಲ್ಲ MLAಗಳಿಗೆ ಕೂಡ ನಾವು ಮನೆ ಪತ್ರ ಕೊಟ್ಟಿವಿ. ಎಲ್ಲ ನಮ್ಮ ಗುಲ್ಬರ್ಗ ಜಿಲ್ಲೆಗಳಿಗೆ ಬರೋಂಥ ಶಾಸಕರಿಗೆ ಕೂಡ ನಾವೆಲ್ಲ ಮನೆ ಪತ್ರ ಸಲ್ಲಿಸ್ತೀವಿ. ಈಗ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಆಶಾ ಕಾರ್ಯಕರ್ತರ ಪರವಾಗಿ ಅವರು ಮಾತಾಡಬೇಕಂತ ನಾವು ಹೇಳಿದೆವು. ಆದರೆ ಈ ಮಟ್ಟ ನಾವು 15,000 ರೂಪಾಯಿ ಬೇಡಿಕೆಗಳನ್ನು ಇಟ್ಟುಕೊಂಡಿದ್ದೆವು. ಮುಂದಿನ ದಿನ ಜನವರಿ 7 ತಾರೀಕಲ್ಲಿ ನಾವು ಬೆಂಗಳೂರು ಹೋರಾಟಗಳನ್ನು ಮಾಡ್ತಾಯಿದ್ದೀವಿ. ಈ ಬೆಂಗಳೂರು ಹೋರಾಟ ಏನು ಮುಖ್ಯವಾಗಿ ನಮಗೆ ಬೇಡಿಕೆಗಳನ್ನು ಪೂರ್ತಿ ನಮಗೆ ಈಡೇರಿಸುತ್ತಾನ ನಾವು ಅಲ್ಲಿಂದ ಬರೋಂಗಿಲ್ಲ. ಅನಿರ್ದಿಷ್ಟ ಹೋರಾಟವನ್ನು ನಾವು ಇಟ್ಕೊಂಡಿದ್ದೀವಿ. ಸಾಕಷ್ಟು ನಮಗೆ ರಜೆಗಳು ಸಿಗೋಂಗಿಲ್ಲ. ನಾವು 12 ಗಂಟೆ 24 ಅವರ್ಸ್ 7 ಬಾರ್ ನಾವು ಕೆಲಸಗಳನ್ನು ಮಾಡ್ತೀವಿ. ನಮಗೆ ರಜೆಗಳು ಇಲ್ಲ. ಆಮೇಲೆ ನಮಗೆ ಒಂದು ಸರ್ಕಾರ ನೌಕರಿಗಳು ಕೂಡ ಅಂತ ಪರಿಗಣಿಸಬೇಕು, ಇಲ್ಲಾಂದ್ರೆ ಕಾರ್ಮಿಕರಂತ ನಮ್ಗೆ ಪರಿಗಣಿಸಬೇಕು. ಎಲ್ಲ ಸರ್ಕಾರ ನೌಕರಿಗಳಿಗೆ ನಿವೃತ್ತ ಆದ್ಮೇಲೆ ಹೆಂಗೆ ಕೊಡ್ತಾರೆ ಆ ಥರ ನಮಗೂ ಕೊಡಬೇಕಂತಸಿಂದ ನಾವು ಸರ್ಕಾರಕ್ಕೆ ಇಡ್ತಾ ಇದ್ದೀವಿ. ತುಮಕೂರಿನ ಶ್ರೀ ಸಿದ್ಧಗಂಗಾ ಮಠದ ವತಿಯಿಂದ ದೇಣಿಗೆ ಸಂಗ್ರಹಿಸಲು ಯಾವುದೇ ವ್ಯಕ್ತಿಯನ್ನ ನಿಯೋಜನೆ ಮಾಡಿಲ್ಲ ಎಂದು ಅರುಣ್ ಕುಮಾರ್ ಪಾಟೀಲ್ ಕೋಡಲಹಂಕರಗ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಸ್ಪಷ್ಟನೆ ನೀಡಿದ್ದಾರೆ. ತುಮಕೂರು ಸಿದ್ಧಗಂಗಾ ಮಠದಿಂದ ಬಂಜೇತನಕ್ಕೆ ಔಷಧಿ ವಿತರಣೆ ಮಾಡುವ ಸಲುವಾಗಿ ಅಥವಾ ದೇಣಿಗೆ ಸಂಗ್ರಹ ಮಾಡಲು ಶ್ರೀಮಠದಿಂದ ಯಾವುದೇ ವ್ಯಕ್ತಿಯನ್ನು ನಿಯೋಜಿಸಿರುವುದಿಲ್ಲ ಮತ್ತು ನೇಮಕ ಮಾಡಿರುವುದಿಲ್ಲ. ವಂಚಕರ ಮಾತಿಗೆ ಮರುಳಾಗಿ ಸಾರ್ವಜನಿಕರು ಮೋಸ ಹೋಗಬಾರದು ಎಂದು ಅರುಣ್ ಕುಮಾರ್ ಪಾಟೀಲ್ ಕೋಡಲಹಂಕರಗ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಮನವಿ ಮಾಡಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ದೇವೇಂದ್ರಪ್ಪ ಅವಂಟಿ, ಡಾಕ್ಟರ್ ಶ್ರೀಶೈಲ್ ಘೋಳಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಯಾವತ್ತೂ ಲಕ್ಷಾಂತರ ಬಡ ವಿದ್ಯಾರ್ಥಿಗಳಿಗೆ ಅನ್ನದಾಸೋಹ, ಜ್ಞಾನದಾಸೋಹ ಸೇರಿದಂತೆ ತ್ರಿವಿಧ ದಾಸೋಹಗಳನ್ನು ಮಾಡುವ ಮೂಲಕ ಒಂದು ಇಡೀ ರಾಷ್ಟ್ರದಲ್ಲಿ ತನ್ನದೇ ಆಗಿರತಕ್ಕಂಥ ಒಂದು ಖ್ಯಾತಿಯನ್ನು ಹೊಂದಿದೆ. ಅಪಾರ ಭಕ್ತಾಭಿಮಾನಿಗಳಿದ್ದಾರೆ, ಹಿತೈಷಿಗಳಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ, ಅಭಿಮಾನಿಗಳಿದ್ದಾರೆ. ಅದು ಎಲ್ಲಿನೂ ನಮ್ಮ ಪೂಜ್ಯರಿದ್ದಾಗ ₹1 ಎಲ್ಲಿನೂ ಅವರು ಪಟ್ಟಿ ಹತ್ತಕ್ಕೆ ಹೋಗ್ತಿರಲಿಲ್ಲ. ಅವರು ಯಾವುದೇ ಒಂದು ಕಾರ್ಯಕ್ಕಿರಲಿ ಅಂಥ ಒಂದು ನಡೆದುಕೊಂಡು ಬರತಕ್ಕಂಥ ಮಠದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವು ಆ ಪೂಜೆ ಮಾಡ್ತೀವಿ, ಆ ಪ್ರಶಸ್ತಿ ಕೊಡ್ತೀವಿ, ಅಂಥವು ಕೊಡ್ತೀವಿ, ಇಂಥವು ಕೊಡ್ತೀವಿ ಅಂತ ಹೇಳಿ ದೇಣಿಗೆ ಎತ್ತಾ ಇದ್ದಾರೆ. ಮತ್ತು ಇನ್ನೂ ಕೆಲವೊಂದು ನಮ್ಮ ಮಠದಿಂದನೇ ಪ್ರಕಟಣೆ ಆಗಿದೆ. ತ್ರಿವಿಧ ದಾಸೋಹಿ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಯವರ ಹೆಸರಿನ ಮಠದ, ತುಮಕೂರಿನ ಸಿದ್ಧಗಂಗಾ ಮಠದ ಹೆಸರಿನ ಮೇಲೆ ಕೆಲವರು ದುರುಪಯೋಗ ಮಾಡಿಕೊಳ್ತಿರ್ತಕ್ಕಂಥದ್ದು ಮಠದ ಗಮನಕ್ಕೆ ಬಂದಿದ್ದು, ಮಠದ ಆಡಳಿತ ಅಧಿಕಾರಿಗಳಾಗಿರ್ತಕ್ಕಂಥ ಎಸ್ ವಿಶ್ವನಾಥಯ್ಯ ಅವರು ಒಂದು ಅಧಿಕೃತವಾಗಿರ್ತಕ್ಕಂಥ ಒಂದು ನೋಟಿಸನ್ನು ಇಡೀ ರಾಜ್ಯದ ಜನತೆಗೆ, ಸಾರ್ವಜನಿಕರ ಗಮನಕ್ಕೆ ಒಂದು ನೋಟಿಸನ್ನು ಕಳಿಸಿದ್ದಾರೆ. ಅದನ್ನು ತಮ್ಮ ಮುಂದೆ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ತುಮಕೂರು ಜಿಲ್ಲೆ ಶ್ರೀ ಸಿದ್ಧಗಂಗಾ ಮಠದಲ್ಲಿ 10,000ಕ್ಕೂ ಹೆಚ್ಚು ಬಡ ವಿದ್ಯಾರ್ಥಿಗಳು ಆಶ್ರಯ ಪಡೆದು ಪ್ರಾಥಮಿಕ ಶಾಲೆಯಿಂದ ಪದವಿ ತರಗತಿಯವರೆಗೆ ವ್ಯಾಸಂಗ ಮಾಡ್ತಾ ಇದ್ದಾರೆ. ಸರ್ಕಾರ ಶ್ರೀಮಠದ ಹಳೆಯ ವಿದ್ಯಾರ್ಥಿಗಳು ಮತ್ತು ಹಿತೈಷಿಗಳ ಸಹಾಯ ಮತ್ತು ಸಹಕಾರದಿಂದ ಸಂಸ್ಥೆಯು ನಡೆಯುತ್ತಿರತಕ್ಕಂಥದ್ದು ತಿಳಿಸಲು ಅತ್ಯಂತ ಸಂತೋಷವಾಗುತ್ತೆ. ಕೆಲವು ಕಿಡಿಗೇಡಿಗಳು ಈ ಸೇವಾ ಕೈಂಕರ್ಯವನ್ನು ದುರುಪಯೋಗಪಡಿಸಿಕೊಳ್ಳುವ ಸಲುವಾಗಿ ಸಾರ್ವಜನಿಕರಿಂದ, ಹಳೆಯ ವಿದ್ಯಾರ್ಥಿಗಳಿಂದ ಮತ್ತು ಹಿತೈಷಿಗಳಿಂದ ದೇಣಿಗೆ ಸಂಗ್ರಹ ಮಾಡ್ತಿರ್ತಕ್ಕಂಥದ್ದು, ಬಂಜೆತನಕ್ಕೆ ಔಷಧ ವಿತರಣೆ ಮಾಡಲು ತಮ್ಮನ್ನೇ ನಿಯೋಜಿಸಿದ್ದಾರೆ ಅಂಥೇಳಿ ಸುಳ್ಳು ಹೇಳಿಕೊಂಡು ಬಂದಿದ್ದಾರೆ. ಶ್ರೀಮಠದಿಂದ ಬಂಜೆತನ ಔಷಧಿ ವಿತರಣೆ ಮಾಡುವ ಸಲುವಾಗಿ ಅಥವಾ ದೇಣಿಗೆ ಸಂಗ್ರಹ ಮಾಡಲು ಶ್ರೀಮಠದಿಂದ ಯಾವುದೇ ವ್ಯಕ್ತಿಯನ್ನು ನಿಯೋಜಿಸಿರುವುದಿಲ್ಲ ಮತ್ತು ನೇಮಕವೂ ಕೂಡ ಮಾಡಿರೋದಿಲ್ಲ. ಈ ವಂಚಕರ ಮಾತಿಗೆ ಮರುಳಾಗಿ ಸಾರ್ವಜನಿಕರು ಮೋಸ ಹೋಗಬಾರದೆಂದು ಈ ಮೂಲಕ ಕಳಕಳಿಯಿಂದ ಕೋರಲಾಗಿದೆ ಅಂಥೇಳಿ ಅಧಿಕೃತವಾಗಿರ್ತಕ್ಕಂಥ ಒಂದು ನೋಟಿಸನ್ನು ಕಳಿಸಿದ್ದಾರೆ. ದಯವಿಟ್ಟು ತಮ್ಮ ಮುಖಾಂತರ ರಾಜ್ಯದ ಜನತೆಗೆ ತಿಳಿಸಬೇಕು ಅಂತೇಳಿ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ. ಅದರ ಜೊತೆಗೆ ಅವರು ಯಾರಾದರೂ ನೀಡಬೇಕು ಅನ್ನೋ ಮನಸ್ಸಿದ್ರೆ ಒಂದು ಅಡ್ರೆಸ್ಸು ಮತ್ತು ಮೊಬೈಲ್ ನಂಬರನ್ನು ಕೂಡ ಕೊಟ್ಟಿದ್ದಾರೆ. ತಮಗೆಲ್ಲವೂ ಕೂಡ ಈ ಒಂದು ನೋಟಿಸನ್ನು ತಮಗೆ ನೀಡಲಾಗಿದೆ. ದಯವಿಟ್ಟು ಇದನ್ನು ಕೂಡ ತಾವು ತಿಳಿಸಬೇಕು ಜನತೆಗೆ ಅಂತೇಳಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಗಳು ಅಕೌಂಟ್ ನಂಬರ್ ಇದೆ ಸರ್, ಮತ್ತು ಮೊಬೈಲ್ ನಂಬರ್ ಹಾಕಿಲ್ಲ. ಮೊಬೈಲ್ ನಂಬರ್ ಸಿದ್ಧಗಂಗಾ ಮಠದ ಇದೆ ಸರ್, ಡೈರೆಕ್ಟ್ ಅಕೌಂಟ್ ನಂಬರ್ ಹೇಳ್ತೀನಿ. 74120100002015 ಇದು ಬ್ಯಾಂಕ್ ಆಫ್ ಬರೋಡಾದಲ್ಲಿ ಈ ಅಕೌಂಟ್ ಖಾತೆ ಹೊಂದಿದ್ದು, ಯಾರಾದರೂ ದಾನಿಗಳು ಒಂದು ವೇಳೆ ಇಚ್ಛೆ ಇದ್ದಿದ್ದೇ ಆದರೆ
ಈ ಒಂದು ಅಕೌಂಟಿಗೆ ತಮ್ಮ ದೇಣಿಗೆಯನ್ನು ನೀಡಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಇಲ್ಲ, ಅವರಿಗೆ ಈಗಾಗಲೇ ಯಾರ್ಯಾರು ಮಾಡ್ತಾ ಇದ್ದಾರೆ ಅವರಿಗೆ ಒಂದಿಬ್ಬರಿಗೆ ಹಿಡಿದಿದ್ದಾರೆ ಸರ್. ಹಿಡಿದು ಕೂಡ ಅವ್ರ ಮೇಲೆ ಕ್ರಮ ಕೈಗೊಂಡಿದ್ದಾರೆ. ಅವ್ರದ್ದೊಂದು ಟೀಮೇ ಮಾಡಿದ್ದಾರೆ ಸರ್. ಇಡೀ ರಾಜ್ಯದಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಅವ್ರು ಗ್ರೂಪ್ ಮಾಡಿಕೊಂಡು ಎಲ್ಲರ ಜೊತೆ ಏನು ಹಿಡಿದಾರೆ ಸರ್. ಹಿಡಿದು ಅವರಿಗೆ ಇದು ಮಾಡಿದ್ದಾರೆ ಸರ್, ಅರೆಸ್ಟ್ ಮಾಡಿದ್ದಾರೆ. ಏನು ಮಾಡಿದ್ದಾರೆ ಸರ್, ಸ್ವಾಮೀಜಿಯವರ ಹೆಸರು ಮೇಲೆ ನಾವು ಪ್ರಶಸ್ತಿ ಕೊಡ್ತೀವಿ, ಹಂಗೆ ಕೊಡ್ತೀವಿ, ಹಿಂಗೆ ಕೊಡ್ತೀವಿ, ಪೂಜಾ ಮಾಡಿಸ್ತೀವಿ, ರಥೋತ್ಸವ ಏನೇನೋ ಮಾಡ್ತೀವಿ ಅಂತೇಳಿ ಇಲ್ಲಿ ನಮ್ಮಲ್ಲಿನೂ ಬರ್ತಾರೆ ಸರ್. ಇಲ್ಲಿನೂ ಬಂದಾರೆ. ನಾವು ಭಾಳಷ್ಟು ಮಾತಾಡಿ ಮಠದಿಂದ ಆದೇಶ ಬರೋವಾಗ ನಾವು ಯಾಕೆ ಇದು ಮಾಡೋಣ ಅಂತೇಳಿ ನಾವು ಮಾಡಿಲ್ಲ. ಈಗ ಮಠದಿಂದ ಆದೇಶನೇ ಬಂದದಿಂದ ಕಡಿವಾಣ ಹಾಕೋ ಸಲುವಾಗಿ ಸರ್ ಇಲ್ಲ ಆಗಿದಾವೆ ಸರ್. ಬಟ್ ಅದು ನಾವು ಹೇಳೋಕ್ಕಾಗಲ್ಲ. ಬಟ್ ಬೇರೆ ಕಡೆ ಬಂದ್ ಮಾಡಿದ್ದಾರೆ ಅವ್ರು, ಇಲ್ಲಿಯವ್ರು ಮಾಡಿಲ್ರಿ. ಅದಕ್ಕೆ ಇದು ನಮ್ಗೆ ನೋವಿನ ಸಂಗತಿ ಅದ. ಇದು ನಮ್ಗೆ ಯಾವತ್ತೂ ನಾವು ಒಂದು ದುಡ್ಡು ಮಠದಿಂದ ಯಾವತ್ತೂ ನಾವು ಇದು ಮಾಡ್ಲಿಕ್ಕಾಗಲ್ಲ. ನಾವು ಏನೇ ಕಾರ್ಯಕ್ರಮ ಹಳೆ ವಿದ್ಯಾರ್ಥಿಗಳು ಮಾಡ್ತೀವಿ ನಾವೆಲ್ಲರೂ ಹಾಯ್ಕೊಂಡು ಅವತ್ತಿಂದ ಅವತ್ತು ಅದು ಮುಗಿಸೋದೇನು ಅಂತ ಒಂದು ನಾವು ಸಂಸ್ಕಾರದಿಂದ ಬಂದೀವಿ. ₹1 ಎಲ್ಲಿ ನಾವು ಏನೇ ಮಾಡೋದಿದ್ರು ಮಠಕ್ಕೆ ಹೋಗಿ ಕೊಡ್ತೀವಿ. ಇಡೀ ನಮ್ಮ ಇಡೀ ರಾಜ್ಯದಲ್ಲಿ ವಿಶ್ವದಲ್ಲಿ ಇರಬಾರ್ದು, ಸಿದ್ಧಗಂಗಾ ಮಠ ಒಂದೇ, ಸ್ವಾಮೀಜಿಯವರು ಒಬ್ಬರೇ. ಮಠ ಬೇರೆ ಬೇರೆ ಎಲ್ಲಿ ಬ್ರಾಂಚ್ ಮಾಡಂದ್ರೆ ಅವ್ರು ಎಲ್ಲಿಯೂ ಮಾಡಿಲ್ಲ, ಏನೂ ಮಾಡಿಲ್ಲ. ಒಂದೇ ಮಠ, ಅದೇ ದೇವಸ್ಥಾನ ಆಗಿದೆ ನಮ್ಗೆ ಇವತ್ತಿಗೂ. ಮಠ ಎಲ್ಲ ಹಳೆ ವಿದ್ಯಾರ್ಥಿಗಳ ಸಹಕಾರದಿಂದನೂ ಕೂಡ ನಡೀತಾ ಇದೆ. ನೀವು ಡೈಲಿ ನೋಡ್ಬೇಕು. ಅವಾಗೆಲ್ಲ ಎಮ್ಮೋ ಬರ್ತೀವಿ, ಲಕ್ಷಾಂತರ ಔಟ್ ಆಫ್ ಕಂಟ್ರಿದಾಗ ಇದ್ದವ್ರು ದುಡ್ಡು ಕಳಿಸ್ತಿರೋ ಅವ್ರು. ವಿದೇಶದಿಂದಲೂ ಕೂಡ ಸರ್ವಿಸ್ ಮುಗಿದ ಮೇಲೆ ಈ PDA ಇಂಜಿನಿಯರಿಂಗ್ ಕಾಲೇಜ್ ಹಂಗಿದೆ, SIT ಇದೆ, ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಅಂಥವರೆಲ್ಲ ಕಲ್ತವರು ತಿಂಗಳ ಕಳಿಸ್ತಾ ಇರ್ತಾರೆ. ಅವ್ನು ಬಂದರೆ ಇಷ್ಟೆಷ್ಟು ಬರ್ತದೆ. ಅವರಿಗೆ ಮಠಕ್ಕೆ ಯಾವುದು ಬೇಕಾಗಿಲ್ಲ. ಪೂಜ್ಯರು ಸಹ ಪಾದ ಪೂಜೆಗೆ ಹೋದಾಗ ಅವರು 100 ವರ್ಷ ಏನು 112 ವರ್ಷ ಇದ್ದರು, ಪಾದ ಪೂಜೆಗೆ ಹೋಗಿ ಅದು ಬಂದಿರತಕ್ಕಂಥ ಇಡಿಗಂಟನ ಪಾದ ಪೂಜೆದ ಅವ್ರು ಎದಕ್ಕೂ ಬಳಸಿಲ್ಲ. ಇಡಿಗಂಟನ ಇಟ್ಟು ಇವತ್ತು ದಿವಸ ಮಠ ಮುನ್ನುಗ್ತಕ್ಕಂಥ ಕೆಲಸನ ಪೂಜ್ಯರು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅವರ ಆಶೀರ್ವಾದ ಏನಿತ್ತು ಅದನ್ನೇ ಮುಂದೆ ನಡೆಸ್ತಾರೆ. ಅದಕ್ಕೆ ಇದನ್ನು ಮಾಡಬಾರ್ದು ಅನ್ನೋದು ನಮಗೆ ಕಳಕಳಿ ಅದ ಅಷ್ಟೇ ಸರ್. ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ವಿಚಾರ ಏನು, ನಡೆದಾಡುವ ದೇವರು ತ್ರಿವಿಧ ದಾಸೋಹಿ ಡಾಕ್ಟರ್ ಕರ್ನಾಟಕ ರತ್ನ ಶಿವಕುಮಾರ ಸ್ವಾಮೀಜಿಗಳ ಒಂದು ಮೂರ್ತಿಯನ್ನು ಭಗ್ನ ಮಾಡಿರ್ತಕ್ಕಂಥ ವಿಚಾರ ಬೆಂಗಳೂರಿನ ವೀರಭದ್ರ ನಗರದ ಬಸ್ ನಿಲ್ದಾಣದ ಬಳಿ ಹಲವು ವರ್ಷಗಳ ಹಿಂದೆ ಪುತ್ಥಳಿ ನಿರ್ಮಾಣ ಮಾಡಲಾಗಿತ್ತು. ಕೆಲ ದಿನಗಳ ಹಿಂದೆ ಆ ಒಂದು ಮೂರ್ತಿಯನ್ನು ವಿರೂಪಗೊಳಿಸಿರ್ತಕ್ಕಂಥ ವಿಚಾರ ಇಡೀ ರಾಜ್ಯಾದ್ಯಂತ ಕೇಳಿಬಂದಿದ್ದು, ಸರ್ಕಾರ ಇಂಥದಕ್ಕೆ ಅವಕಾಶ ಮಾಡಿಕೊಡಬಾರ್ದು. ಎಲ್ಲ ಏನು ಮಹಾ ಪುರುಷರ ಏನು ಮೂರ್ತಿಗಳಿದ್ದಾವೆ, ಒಂದು ವೇಳೆ ಅಲ್ಲಿ ಮೂರ್ತಿಗಳು ಕುಂಡ್ರಿಸಿದ್ದೇ ಆದರೆ ಅಲ್ಲಿ ಸೂಕ್ತ ರಕ್ಷಣೆ ಇರಬೇಕು. ಅಲ್ಲಿ ಇಂಥ ಒಂದು ಇಡೀ 10,000 ಮಕ್ಕಳಿಗೆ ಇವತ್ತು ವಿದ್ಯೆ, ವಸತಿ ಎಲ್ಲವನ್ನೂ ನೀಡಿ ಇವತ್ತು ಇಡೀ ನಮಗನಿಸುತ್ತೆ ಜಗತ್ತಿನಲ್ಲಿ ಇರ್ತಕ್ಕಂಥದ್ದು ಇದು ಒಂದೇ ಏಕೈಕ ಒಂದು ಮಠ ಅಂತೇಳಿ ಹೇಳಕ್ಕೆ ಬಯಸ್ತಾ ಇದ್ದೀನಿ ನಾನು. ಅಂಥ ಮಹಾ ಸ್ವಾಮೀಜಿಗಳ ಏನು ಪುತ್ಥಳಿ ಏನು ವಿರೂಪ ಮಾಡಿದ್ದಾರೆ, ಅವನಿಗೆ ಈಗಾಗಲೇ ಅರೆಸ್ಟು ಕೂಡ ಮಾಡಿದ್ದಾರೆ. ಇಂಥ ಪ್ರಕರಣಗಳು ನಡೆದಂತೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಅಂತೇಳಿ ನಾನು ಆಗ್ರಹಪಡಿಸ್ತಾ ಇದ್ದೀನಿ. ದಯವಿಟ್ಟು ಈ ಮಠದ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಹಳೆಯ ವಿದ್ಯಾರ್ಥಿಗಳಿಗೆ ಸಾಕಷ್ಟು ನೋವುಂಟು ಮಾಡಿದ್ದಾರೆ. ಇಂಥ ಒಂದು ಸಮಸ್ಯೆ ಆಗದಂತೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ. ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಜಿಲ್ಲಾ ಘಟಕ ಕಲಬುರಗಿಯ ವತಿಯಿಂದ ಅಮರಶಿಲ್ಪಿ ಶ್ರೀ ಜಕಣಾಚಾರಿ ಸಂಸ್ಮರಣಾ ದಿನಾಚರಣೆ ಕಾರ್ಯಕ್ರಮ 2025 ಕುರಿತು ಇಂದು ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು. ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಜಿಲ್ಲಾ ಘಟಕ ಕಲಬುರಗಿ ಜಿಲ್ಲೆಯ ವತಿಯಿಂದ ಅಮರಶಿಲ್ಪಿ ಶ್ರೀ ಜಕಣಾಚಾರಿ ಸಂಸ್ಮರಣಾ ದಿನಾಚರಣೆ ಕಾರ್ಯಕ್ರಮ 2025 ಕುರಿತು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಲಾಯಿತು. ಈ ಸುದ್ದಿಗೋಷ್ಠಿಯಲ್ಲಿ ಕಲಬುರಗಿ ಮತ್ತು ಬೀದರ್ ಜಿಲ್ಲಾ ಉಸ್ತುವಾರಿ ಅಶೋಕ್ ಎಸ್ ಪೋದ್ದಾರ್, ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಬೆಂಗಳೂರಿನ ಪ್ರಧಾನ ಕಾರ್ಯದರ್ಶಿಗಳಾದ ಲೋಹಿತ್ ವಾಯ್ ಕಲ್ಲೂರ್, ಪ್ರಧಾನ ಕಾರ್ಯದರ್ಶಿಗಳಾದ ಶಿವಾನಂದ ವಿಶ್ವಕರ್ಮ ಕಲ್ಲೂರ್, ಜಿಲ್ಲಾಧ್ಯಕ್ಷರಾದ ಕಮಲಾಕರ ವಿಶ್ವಕರ್ಮ ಅರಣಕಲ್, ಗೌರವಾಧ್ಯಕ್ಷರಾದ ರಾಮಚಂದ್ರ ವಿಶ್ವಕರ್ಮ, ಕೋಶಾಧ್ಯಕ್ಷರಾದ ಮನೋಹರ್ ವಿಶ್ವಕರ್ಮ, ಕಾಳೇಶ್ ವಿಶ್ವಕರ್ಮ, ಈರಣ್ಣ ಮುತ್ಯ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಪೋದ್ದಾರ್ ಕಲಬುರಗಿ ಮತ್ತು ಬೀದರ್ ಜಿಲ್ಲೆಯ ವಿಶ್ವಕರ್ಮ ಸಮಾಜ, ಅಖಿಲ ಕನ್ನಡ ವಿಶ್ವಕರ್ಮ ಸಮಾಜದ ಸಂಘಟನೆಯ ಉಸ್ತುವಾರಿಗೆ ಸೇವೆ ಸಲ್ಲಿಸ್ತಾ ಇದ್ದೇನೆ. ತಮ್ಮೆಲ್ಲರೂ ಮತ್ತೊಮ್ಮೆ ನಮಸ್ಕಾರವನ್ನು ತಿಳಿಸುತ್ತಾ, ಕೆಲವು ವರ್ಷಗಳ ಹಿಂದೆ ಅಂದರೆ 2002 ಹಿಂದೆ ದೃಶ್ಯ ಮಾಧ್ಯಮದಲ್ಲಿ ಅಂದರೆ ಟಿ ವಿಯಲ್ಲಿ
ಜಕಣಾಚಾರ್ಯವರು ಕಾಲ್ಪನಿಕ ವ್ಯಕ್ತಿಗಳು. ಹಳೇಬೀಡು, ಬೇಲೂರು, ಐಹೊಳೆ, ಪಟ್ಟದಕಲ್ಲು ಇದನ್ನು ನಿರ್ಮಾಣ ಮಾಡಿದಂಥ ಕರ್ತೃ ಬುದ್ಧಿಜೀವಿಗಳ ಮನಸ್ಸಿನಲ್ಲಿ, ಬುದ್ಧಿಜೀವಿಗಳ ವಿಚಾರಗಳಲ್ಲಿ ಇದು ಕಾಲ್ಪನಿಕ ವ್ಯಕ್ತಿ. ನಮಗೆಲ್ಲ ಬಹಳ ಖೇದ ಅನಿಸ್ತದೆ. ನಿಜವಾಗ್ಲೂ ನಾವು ಖೇದ ಆಗಲೇಬೇಕು. ಯಾಕಂದರೆ ಅವರ ರಕ್ತ ಹಚ್ಚಿಕೊಂಡು ಹುಟ್ಟಿದಂಥ ನಾವು ವಿಶ್ವಕರ್ಮರು. ಇದನ್ನು ಚಾಲೆಂಜ್ ಆಗಿ ತಗೊಂಡು ಸನ್ಮಾನ KP ನಂಜುಂಡಿ ವಿಶ್ವಕರ್ಮರು 5 ಸಮಾವೇಶಗಳನ್ನು ರಾಜ್ಯ ಮಟ್ಟದಲ್ಲಿ ಮಾಡಿದರು. ಜಕಣಾಚಾರ್ಯರ ಸಂಸ್ಮರಣ ದಿನಾಚರಣೆಯನ್ನೇ ಆಚರಣೆ ಮಾಡಬೇಕು. ಅದು ಪ್ರತಿ ವರ್ಷ ಮೊದಲನೇ ದಿನ ನಾವೇನು ಕ್ಯಾಲೆಂಡರ್ ಹೇಳ್ತಿಲ್ಲ, ಜನವರಿ 1ನೇ ತಾರೀಕು ಕೇಕ್ ಕಟ್ ಮಾಡಿ ಏನೋ ಮಾಡಿ ಆಂಗ್ಲದ ಒಂದು ಏನು ಆ ಒಂದು ಆಚರಣೆ ಮಾಡೋದ್ರ ಬದಲಾಗಿ ಸೃಷ್ಟಿಕರ್ತ ವಿಶ್ವಕರ್ಮನನ್ನದು ಇಡೀ ಪ್ರಪಂಚ ಭಾರತವನ್ನು ಎದುರು ನೋಡಿ ಭಾರತದ ಉನ್ನತಿಯನ್ನು ಹೆಚ್ಚು ಮಾಡಿದಂಥ, ಕಲೆಯನ್ನು ಬೆಳೆಸಿದಂಥ ನಿರ್ಮಾತ ಅಮರಶಿಲ್ಪಿ ಜಕಣಾಚಾರ್ಯ ಅವರನ್ನು ಪ್ರತಿ ವರ್ಷ ಮೊದಲನೇ ದಿನ ನೆನಪಬೇಕು ಅನ್ನೋಂಥ ವಿಚಾರ ಇಟ್ಕೊಂಡು 5 ಹೋಬಳಿ ರಾಜ್ಯ ಮಟ್ಟದ ಹೋರಾಟ ಮಾಡಿ ಕೊನೆಗೆ ನಮ್ಗೆ ಜಯ ಸಿಕ್ಕಿತು. ಭಾಳ ಸಂತೋಷದ ವಿಷಯ. ಈಗಿರುವಂಥ ಮುಖ್ಯಮಂತ್ರಿಗಳು, ಆವಾಗಿನ ಮುಖ್ಯಮಂತ್ರಿಗಳಾಗಿದ್ದರು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸರ್ ಅವರು, ಅವರ ಒಂದು ನೇತೃತ್ವದಲ್ಲಿ, ಅವರ ಮುಖಂಡತ್ವದಲ್ಲಿ, ಅವರ ಒಂದು ಮುಖ್ಯಮಂತ್ರಿಯಾಗಿರುವಂಥ ಸಮಯದಲ್ಲಿ ನಮಗೆ ಈ ಜಕಣಾಚಾರ್ಯ, ಅಮರಶಿಲ್ಪಿ ಜಕಣಾಚಾರ್ಯ ಅವರ ಸಂಸ್ಮರಣಾ ದಿನಾಚರಣೆಯನ್ನು ನಮಗೆ ತಂದುಕೊಟ್ಟರು. ಹೀಗಾಗಿ ಮೊಟ್ಟ ಮೊದಲದಾಗಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಅವರಿಗೆ ನಾವು ನಮ್ಮ ವಿಶ್ವಕರ್ಮ ಸಮಾಜದ ಪರವಾಗಿ, ಜನಾಂಗದ ಪರವಾಗಿ ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹೀಗಾಗಿ ಇದರ ಜೊತೆಗೆ ಈಗ ಕಲಬುರಗಿ ಜಿಲ್ಲೆಗೆ ಬರುವುದಾದರೆ ಅಖಿಲ ಕನ್ನಡ ವಿಶ್ವಕರ್ಮ ಮಹಾಸಭಾ ಅಂತ ಒಂದು ಸಂಘಟನೆ ಇಟ್ಕೊಂಡು, ಜಿಲ್ಲಾ ಮಟ್ಟದ ಸಂಘಟನೆ ಇಟ್ಕೊಂಡು ನಾವು ಜನವರಿ 1ನೇ ತಾರೀಕು ಆಚರಣೆ ಮಾಡುವಂಥ ವಿಶ್ವಕರ್ಮ ಈ ಜಕಣಾಚಾರ್ಯ ಜಯಂತ್ಯೋತ್ಸವದ ನೇತೃತ್ವ ವಹಿಸಿಕೊಂಡು ಈ ಕಲಬುರಗಿ ಜಿಲ್ಲೆಯಲ್ಲಿ ಬರುವಂಥ ನಗರ, ಕಲಬುರಗಿ ಜಿಲ್ಲೆಯಲ್ಲಿ ಬರುವಂಥ ಎಲ್ಲ ತಾಲೂಕುಗಳ ಮುಖಂಡರನ್ನು ಇಟ್ಕೊಂಡು ಸ್ಥಳೀಯವಾಗಿ ಕಲಬುರಗಿ ಜಿಲ್ಲೆಯಿರುವಂಥ ಎಲ್ಲ ಸಂಘ ಸಂಸ್ಥೆಗಳ, ವಿಶ್ವಕರ್ಮ ಸಂಘ ಸಂಸ್ಥೆಗಳ ಅಧ್ಯಕ್ಷರ, ಉಪಾಧ್ಯಕ್ಷರ, ಪದಾಧಿಕಾರಿಗಳ ಅವರೆಲ್ಲರ ಸಂಯುಕ್ತ ಆಶ್ರಯದಲ್ಲಿ ಮಹಿಳೆಯರು ಮತ್ತು ಯುವಕರನ್ನು ಒಳಗೊಂಡು ನಾವು ಜನವರಿ 1ನೇ ತಾರೀಕು ವಿಶ್ವಕರ್ಮ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ತಮ್ಮ ಮಾಧ್ಯಮದ ಮುಖಾಂತರ ಈ ಎಲ್ಲ ನಮ್ಮ ವಿಶ್ವಕರ್ಮ ಜನಾಂಗದ ಜನರು ಅವತ್ತು 1ನೇ ತಾರೀಕು ಹೆಚ್ಚಿನ ಜನರ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಜಕಣಾಚಾರ್ಯರ ಸಂಸ್ಮರಣ ದಿನಾಚರಣೆಯನ್ನು ಯಶಸ್ವಿಗೊಳಿಸಬೇಕಾಗಿದೆ. ಇದರ ಜೊತೆಗೆ ತಮ್ಮಂದ್ರೆ ನಾನು ವಿಶೇಷವಾದಂಥ ಒಂದು ಮನವಿಯನ್ನು ಮಾಡ್ಕೊತಾ ಇದ್ದೇನೆ. ನಾವು ಈ ಆಚರಣೆಯ ಕುರಿತಾಗಿ ಈ ಒಂದು ಆಚರಣೆಯ ಸಮಿತಿಯ ಅಧ್ಯಕ್ಷರಂತಾಗಿ ನಾವು ನೇಮಕ ಮಾಡಬೇಕಾಗಿದೆ. ಅದರ ಜೊತೆಗೆ ಉಪಾಧ್ಯಕ್ಷರ ಈ 2 ಸ್ಥಾನಗಳನ್ನು ನಾವು ವಿಶ್ವಕರ್ಮ ಸಮಾಜದ ಒಂದು ಸಮುದಾಯದ ವತಿಯಿಂದ ಅವತ್ತು ಆಚರಣೆ ಮಾಡುವಂಥ, ಇದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಆಚರಣೆ ಮಾಡುವಂಥ ಸರ್ಕಾರ ಕಾರ್ಯಕ್ರಮ ಆಗಿರೋದ್ರಿಂದ ವಿಶ್ವಕರ್ಮ ಸಮಾಜವನ್ನು ಪ್ರತಿನಿಧಿಸುವ ನಿಟ್ಟಿನಲ್ಲಿ ನಾವು ಉಪಾಧ್ಯಕ್ಷರು ಮತ್ತು ಆ ಸಮಿತಿಯ ಉಪನ್ಯಾಸಕರನ್ನು ನಾವು ಕೊಡಬೇಕಾಗಿದೆ. ಈ ಒಂದು ವಿಚಾರ ಇಟ್ಟುಕೊಂಡು ನಾವು ಬರುವ 15ನೇ ತಾರೀಕು ರವಿವಾರದಂದು ಕಳಕದೇವಿ ಮಂದಿರದಲ್ಲಿ ನಾವೊಂದು ಸಭೆಯನ್ನು ಕರೆದಿದ್ದೇವೆ. ಎಲ್ಲ ಸಂಘ ಸಂಸ್ಥೆಗಳು ಒಳಗೊಂಡು ಅವತ್ತಿನ ದಿವಸ ನಮ್ಮ ಸಮಿತಿಯ ಈ ಉತ್ಸವ ಸಮಿತಿಯ ಅಧ್ಯಕ್ಷರನ್ನು ಮತ್ತು ಈ ಅವತ್ತಿನ ದಿವಸ ಉಪನ್ಯಾಸವನ್ನು ನೀಡುವ ಸಲುವಾಗಿ 2 ವಿಶ್ವಕರ್ಮರನ್ನು ನಾವು ಆಯ್ಕೆ ಮಾಡೋದಿದೆ, ಅವರ ಹೆಸರನ್ನು ಸೂಚಿಸುತ್ತಿದೆ. ಈ ನಿಟ್ಟಿನಲ್ಲಿ ಮತ್ತೊಮ್ಮೆ ನನ್ನ ಸಮಾಜದ ಎಲ್ಲ ಜನರು ಅವತ್ತು ಕಳಕದೇವಿ ಮಂದಿರದಲ್ಲಿ ಸಾಯಂಕಾಲ 4 ಗಂಟೆಗೆ ಒಂದು ಸಭೆಯನ್ನು ಇಟ್ಕೊಂಡಿದ್ದೇವೆ. ಆ ಸಭೆಗೆ ಸಹಿತ ಎಲ್ಲ ವಿಶ್ವಕರ್ಮ ಜನಾಂಗದವರು ಬರಬೇಕಂತ ಹೇಳಿ ವಿನಂತಿ ಮಾಡ್ಕೊಳ್ತಾ ತಮ್ಮ ಮಾಧ್ಯಮ ಮುಖಾಂತರ ನಾವು ಅವರನ್ನು ಸಹಿತ ನಾವು ವಿನಂತಿಸ್ಕೊಳ್ತಾ ಇದ್ದೇವೆ. ಆಮೇಲೆ ದಯವಿಟ್ಟು ಎಲ್ಲ ಮಾಧ್ಯಮದವರು ನಾವು ಇಡೀ ನಮ್ಮ ಸಮಾಜ ಸಣ್ಣ ಸಮಾಜ, ಮುದ್ರಣ ಮಾಧ್ಯಮ ಆಗಿರೋದು ಅಥವಾ ದೃಶ್ಯ ಮಾಧ್ಯಮ, ತಾವೆಲ್ಲರೂ ನಮಗೆ ಸಹಕಾರ ಕೊಡಬೇಕು. ಯಾವ ರೀತಿಯಾಗಿ ಹಿಂದಿನ ದಿನ ನಮ್ಮ ಸಹಕಾರ ಕೊಟ್ಟಿದ್ದಲ್ಲ ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋಂಥ ವಿಚಾರ ಇಟ್ಕೊಂಡು ವೈಯಕ್ತಿಕವಾಗಿ ನಾನು ಮತ್ತೊಮ್ಮೆ ತಮ್ಮೆಲ್ಲರಲ್ಲಿ ಕೈ ಜೋಡಿಸಿ ತಮ್ಮನ್ನು ಕೇಳಿಕೊಂಡು ನಾನು ಮಾತಿಗೆ ವಿರಾಮ ಕೊಡ್ತೇನೆ. ಧನ್ಯವಾದಗಳು. ಅಖಿಲ ಕರ್ನಾಟಕ ಬಂಜಾರ, ಭೋವಿ, ಕೊರಚ ಮತ್ತು ಕೊರಮ ಸಮಾಜಗಳ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು. ಬೆಳಗಾವಿಯ ಸುವರ್ಣಸೌಧ ಚಲೋ ಕಾರ್ಯಕ್ರಮಕ್ಕೆ ಬಂಜಾರ, ಭೋವಿ, ಕೊರಮ, ಕೊರಚ ಸಮುದಾಯದ ಎಲ್ಲ ಮುಖಂಡರು ಬರುವಂತೆ ಅಖಿಲ ಕರ್ನಾಟಕ ಬಂಜಾರ, ಭೋವಿ, ಕೊರಚ ಮತ್ತು ಕೊರಮ ಸಮಾಜಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಶ್ಯಾಮರಾವ್ ಪವಾರ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಮನವಿ ಮಾಡಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷರು ಮತ್ತು ವಕೀಲರಾದ ಖೇಮ್ಸಿಂಗ್ ರಾಠೋಡ್, ಪ್ರಧಾನ ಕಾರ್ಯದರ್ಶಿಗಳಾದ ತಿಪ್ಪಣ್ಣ ಒಡೆಯರಾಜ್, ಕಾರ್ಯದರ್ಶಿಗಳಾದ ವಿನೋದ್ ಚೌಹಾಣ್, ಉಪಾಧ್ಯಕ್ಷರಾದ ಚಂದು ಜಾಧವ್, ಖಜಾಂಚಿಗಳಾದ ಲಕ್ಷ್ಮಣ್ ರಾಠೋಡ್, ಭೋವಿ ಸಮಾಜದ ಅಧ್ಯಕ್ಷರಾದ ಗುಂಡಪ್ಪ ಸಾಳುಂಕೆ, ಹರಿ ಜಾಧವ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮುಖ್ಯ ಉದ್ದೇಶ ಅಂತಂದರೆ ಈ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ನಡೀತಿರುವುದರಿಂದ ನಮ್ಮ ಭೋವಿ ಸಮಾಜದ, ಬಂಜಾರ ಸಮುದಾಯದ, ಕೊರಮ ಮತ್ತು ಕೊರಚ ಸಮುದಾಯದ
ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ನಾವು ಕೂಡ ನಮ್ಮ ಜಿಲ್ಲೆಯ ಎಲ್ಲ ಈ ನಮ್ಮ 4 ಸಮುದಾಯಗಳ ಮುಖಂಡರನ್ನು ಬೆಳಗಾವಿ ಚಲೋ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತಾ, ಮೂಲ ಉದ್ದೇಶ ಅಲ್ಲಿ ಹೋಗುವುದಪ್ಪ ಅಂತಂದರೆ ಇದೇ 2024ರಂದು ಆಗಸ್ಟ್ 1ನೇ ತಾರೀಕಿನಂದು ಸರ್ವೋಚ್ಚ ನ್ಯಾಯಾಲಯವು ಒಳ ಮೀಸಲಾತಿ ಆಯಾ ರಾಜ್ಯಗಳು ಮಾಡಬಹುದು ಅಂತೇಳಿ ತೀರ್ಪನ್ನು ಕೊಟ್ಟಿತ್ತು. ಆ ತೀರ್ಪಿನ ಅನುಗುಣವಾಗಿ ನಮ್ಮ ಸಮುದಾಯಗಳಿಗೆ ಇಂಪೆರಿಕಲ್ ಡಾಟಾಲಿಂದ ಸರಿಯಾಗಿ ಅವರು ವರದಿ ಪಡ್ಕೊಂಡು ವೈಜ್ಞಾನಿಕವಾಗಿ ಅಂಕಿ ಸಂಖ್ಯೆ ಮತ್ತು ದತ್ತಾಂಶಗಳನ್ನು ಸೇರಿಸಿಕೊಂಡು ಸುಪ್ರೀಂ ಕೋರ್ಟು ಆದೇಶ ನೀಡಿದಂತೆ ಕರ್ನಾಟಕ ರಾಜ್ಯ ಸರ್ಕಾರ ಆ ನಿಲುವು ಚೆನ್ನಾಗಿ ತೆಗೆದುಕೊಂಡಿಲ್ಲ. ಹಿಂದೆ ಅವೈಜ್ಞಾನಿಕವಾದಂಥ ಸದಾಶಿವ ಆಯೋಗ ವರದಿಯ ಆಧಾರವಾಗಿಟ್ಟುಕೊಂಡು, ಎರಡನೇದಾಗಿ ನಾಗಮೋಹನ್ ದಾಸ್ ಅವರ ಆಯೋಗದ ವರದಿ ಮತ್ತು ಪ್ರತಿಶತ 15ರಿಂದ 17ಕ್ಕೆ ಏರಿಸಿದ್ದು, 3ರಿಂದ 7% ಹೆಚ್ಚಿಗೆ ಮಾಡಿದ್ದು, ಕಾಟಾಚಾರಕ್ಕೆ ಇಟ್ಟುಕೊಂಡು ಒಂದು ಶಿಫಾರಸು ಕೇಂದ್ರ ಸರ್ಕಾರಕ್ಕೆ ಮಾಡಿದ್ದ ಒಂದು ಆಧಾರವಾಗಿ ನಿಜವಾದ ದತ್ತಾಂಶಗಳನ್ನು ಸರ್ಕಾರದಲ್ಲಿ ಇಲ್ಲದೇ ಇರುವುದರಿಂದ ನಮ್ಮ ಸಮುದಾಯಕ್ಕೆ ಇದು ಒಂದು ಮರಣ ಶಾಸನವಾಗಿ ನಿರ್ಮಾಣ ಮಾಡತಕ್ಕಂಥ ಒಂದು ದೃಶ್ಯ ನಮಗೆ ಗೊತ್ತಾಗಿದ್ದರಿಂದ ನಾವು ಈ ಚಳಿಗಾಲದ ಅಧಿವೇಶನದಲ್ಲಿ ಅದಕ್ಕೆ ಸಂಪೂರ್ಣವಾಗಿ ವಿರೋಧ ಮಾಡಿ ಅವರು ಕೈಗೊಳ್ತಕ್ಕಂಥ ಒಳ ಮೀಸಲಾತಿಯ ಈಗೇನು ಆಯೋಗ ನಾಗಮೋಹನ್ ದಾಸ್ ಅವರ ಆಯೋಗದ ಏನು ರಚನೆ ಮಾಡಿದ್ದಾರೆ ಕಮಿಟಿ, ಆ ಕಮಿಟಿಯು ಯಾವುದೇ ಈ ವಸ್ತುಸ್ಥಿತಿ ಈ ಸದ್ಯದ ಪರಿಸ್ಥಿತಿಯಲ್ಲಿ ಎಲ್ಲ ಒಂದು ಈ 4 ಸಮುದಾಯಗಳ ಒಂದು ಬಡಾವಣೆಗಾಗಲಿ, ಓಣಿಗಳಿಗಾಗಲಿ, ಪ್ರತಿಯೊಂದು ಮನೆ ಭೇಟಿ ಕೊಡೋದಾಗಲಿ, ಅವರು ಪಡೆದಂಥ ವಿದ್ಯೆ, ಅವರು ಗಳಿಸಿದಂಥ ಆಸ್ತಿ, ಚರ ಆಸ್ತಿ, ಇವು ಯಾವುದೇ ಒಂದು ಉದ್ಯೋಗ ನೋಡದೆ ಕೂಡ ವಿನಾಕಾರಣವಾಗಿ ಈ ಸಮುದಾಯಗಳಲ್ಲಿ ಗುಂಪುಗಾರಿಕೆ ಉದ್ಭವಿಸಿ ಸಂಘರ್ಷಕ್ಕೆ ಅನುವು ಮಾಡಿಕೊಡ್ತಕ್ಕಂಥ ಹುನ್ನಾರ ಈ ಕರ್ನಾಟಕ ರಾಜ್ಯದ ಸರ್ಕಾರದ ಉದ್ದೇಶ ಆಗಿದೆ. ಕಾಟಾಚಾರಕ್ಕೆ ಮಾತ್ರ ಸುಪ್ರೀಂ ಕೋರ್ಟ್ ಆದೇಶವನ್ನು ನಾವು ಮನ್ನಣೆ ಮಾಡಬೇಕು, ಅದಕ್ಕೆ ಅನುಷ್ಠಾನ ಮಾಡ್ತೀವಿ ಅಂತ ತಿಳ್ಕೊಂಡು ಹೊರಟಿದ್ದಾರೆ. ಇದು ಖಡಾಖಂಡಿತವಾಗಿ ಈ ನಮ್ಮ 4 ಸಮುದಾಯಗಳು ಕಠೋರವಾಗಿ ವಿರೋಧ ಮಾಡೋದ್ರ ಜೊತೆಗೆ ಬೆಳಗಾವಿಯಲ್ಲಿ ನಡ್ತಕ್ಕಂಥ ಈ ಒಂದು ಅಧಿವೇಶನಕ್ಕೆ ನಾವೆಲ್ಲರೂ ಬೆಳಗಾವಿ ಚಲೋ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರೂ ತಮ್ಮ ಸ್ವಇಚ್ಛೆಯಿಂದ ಸ್ವಯಂ ಪ್ರೇರಿತರಾಗಿ ತಮ್ಮದೇ ವಾಹನಗಳ ಇದ್ದರೆ ಅದ್ರ ಜೊತೆಗೆ ಮತ್ತು ಸ್ವಲ್ಪ ಆದ ಮಟ್ಟಿಗೆ ಅವ್ರ ಖರ್ಚು ವೆಚ್ಚಗಳನ್ನು ತಮ್ಮಷ್ಟಿಗೆ ತಾವು ನೋಡಿಕೊಂಡು ಬೆಳಗಾವಿಯಲ್ಲಿ ಶ್ರೀ ಚೆನ್ನಮ್ಮ ವೃತ್ತದಲ್ಲಿ ಎಲ್ಲರೂ 17ನೇ ತಾರೀಕು 11 ಗಂಟೆಗೆ ಎಲ್ಲರೂ ಅಲ್ಲಿ ಸೇರಬೇಕು. ಅಲ್ಲಿ ಸೇರಿದ ನಂತರ ಅಲ್ಲಿ ವಿಧಾನಸೌಧದ ಪಕ್ಕದಲ್ಲಿ, ಬೆಳಗಾವಿ ಸುವರ್ಣಸೌಧದ ಪಕ್ಕದಲ್ಲಿ ಒಂದು ಟೆಂಟಿನ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಬಂದಂಥ ಎಲ್ಲ ಹೋರಾಟಗಾರರಿಗೆ, ಚಳುವಳಿಗಾರರಿಗೆ ಒಂದು ಊಟದ ವ್ಯವಸ್ಥೆ ಕೂಡ ಅಲ್ಲಿ ಮಾಡಿದ್ದಾರೆ ನಮ್ಮ ಸಂಘಟನೆ ವತಿಯಿಂದ. ಅಲ್ಲಿ ತಾವೆಲ್ಲರೂ ಬಂದು ಭಾಗವಹಿಸಿ ಸರ್ಕಾರಕ್ಕೆ ಶಾಂತಚಿತ್ತರಾಗಿ ಕಠೋರವಾಗಿ ವಿರೋಧ ಮಾಡತಕ್ಕಂಥ ಮನವಿ ಪತ್ರವನ್ನು ನಾವು ಸಲ್ಲಿಸಲು ಇಲ್ಲಿಂದ ರಾತ್ರಿ 16ನೇ ತಾರೀಕಿಗೆ ಸಾಯಂಕಾಲ ಬಿಟ್ಟು ಬೆಳಗ್ಗೆ 10:30 ಗಂಟೆಗೆ ಎಲ್ಲರಲ್ಲಿ ಒಂದು ಕಡೆ ಸೇರಿಕೊಂಡು 11 ಗಂಟೆಗೆ ಅವರು ನಿರ್ದಿಷ್ಟಪಡಿದಂಥ ಸ್ಥಳಕ್ಕೆ ಎಲ್ಲರೂ ಭಾಗವಹಿಸಿ ಸರ್ಕಾರದಿಂದ ಮುಖ್ಯಮಂತ್ರಿಗಳಾಗಿರ್ಬೋದು, ಯಾವುದೇ ರಾಜಕೀಯವಾಗಿ ಅವು ಸರ್ಕಾರದ ಪ್ರತಿನಿಧಿಗಳು ಬಂದು ಅಲ್ಲಿ ಮನವಿ ಪತ್ರವನ್ನು ಸ್ವೀಕರಿಸ್ತಾರೆ. ಅಂಥ ಒಂದು ಕಾರ್ಯಕ್ರಮದ ನಾವೆಲ್ಲರೂ ಶಾಂತವಾಗಿ ಯಾವುದೇ ಗಲಭೆ ಮಾಡೋದಾಗಲಿ, ಯಾವುದೇ ಒಂದು ಸಾರ್ವಜನಿಕ ಆಸ್ತಿಗಳಿಗೆ ಧಕ್ಕೆ ಕೊಡ್ತಕ್ಕಂಥದ್ದು ಯಾವುದೇ ಕೆಲಸವನ್ನು ಆಗಲಾರದಂಥದ್ದು, ಅಹಿತಕರವಾದ ಘಟನೆಗಳು ಆಗಲಾರದಂತೆ ಶಾಂತವಾಗಿ ಮನವಿ ಪತ್ರವನ್ನು ಸಲ್ಲಿಸಲು ತಾವು ಎಲ್ಲ ಸಮುದಾಯದ ಮುಖಂಡರುಗಳು ಈ ಒಂದು ಬೆಳಗಾವಿ ವಿಧಾನಸೌಧ ಚಲೋ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಾಗಿ ನಾವೆಲ್ಲರೂ ಸಮುದಾಯದ ಮುಖಂಡರು ನಮ್ಮ ಬರ್ತಕ್ಕಂಥ ಎಲ್ಲ ಸಮುದಾಯದ ಮುಖಂಡರಿಗೆ ಆಹ್ವಾನ ಮಾಡೋದರ ಜೊತೆಗೆ ಸ್ವಾಗತವನ್ನು ಕೋರುತ್ತಾರೆ. ಡಿಸೆಂಬರ್ 18ರಂದು ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ಹಿಂದುಳಿದ ಜಾತಿಗಳ ಒಕ್ಕೂಟದ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಮಹಂತೇಶ ಎಸ್ ಕೌಲ್ಗಿ ಅವರು ತಿಳಿಸಿದ್ದಾರೆ.
ಸಾಮಾಜಿಕ ಶೈಕ್ಷಣಿಕ ಜಾತಿವಾರು ಜನಗಣತಿ ವರದಿಯನ್ನು ಬಿಡುಗಡೆಗೊಳಿಸಿ ಅನುಷ್ಠಾನಗೊಳಿಸುವಂತೆ ಮತ್ತು ಯಾವುದೇ ಮುಂದುವರೆದ ಜನಾಂಗದವರಿಗೆ ಪ್ರವರ್ಗ 2A ನಲ್ಲಿ ಸೇರ್ಪಡೆ ಮಾಡಬಾರದು ಎಂದು ಆಗ್ರಹಿಸಿ ಡಿಸೆಂಬರ್ 18ರಂದು ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ಹಿಂದುಳಿದ ಜಾತಿಗಳ ಒಕ್ಕೂಟ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಮಹಾಂತೇಶ ಕೌಲ್ಗಿಯವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಸಂಜು ಕುಮಾರ್ ಜೀವರ್ಕರ್ ಡಿಎಸ್ಎಸ್, ಯಾದವ ಸಮುದಾಯದ ಕುಮಾರ್ ಯಾದವ್, ಸವಿತಾ ಸಮಾಜದ ಶರಣು ಸೂರ್ಯವಂಶಿ, ಈಡಿಗ ಸಮಾಜದ ಹಣಮಯ್ಯ ಆಲೂರ್, ಹರಳಯ್ಯ ಸಮುದಾಯದ ಸಾಯ್ಬಣ್ಣ ಹೆಳವಾರ್, ಕುರುಬ ಸಮುದಾಯದ ನಿಂಗಪ್ಪ ಹೆರೂರ್, ಗಿಸಾಡಿ ಸಮುದಾಯದ ಚಂದು ಪವಾರ್, ದುರ್ಗಿ ಮುರುಗಿ ಸಮಾಜದ ಸ್ವಾಮಿ ಬುರುಬುರೆ, ಸೂರ್ಯಕಾಂತ್ ಬೆಣ್ಣೂರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ಏನಂದರೆ, ಈ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ಕಲಂ 340 ಪ್ರಕಾರ ಯಾರು ಈ ದೇಶದಲ್ಲಿ ರಾಜ್ಯದಲ್ಲಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ತುಂಬ ಹಿಂದುಳಿದಿರ್ತಾರೋ ಮತ್ತು ತಲತಲಾಂತರಗಳಿಂದ ಅವರು ಶೋಷಣೆಗೆ ಒಳಗಾಗಿರ್ತಾರೋ ಅಂಥವರನ್ನು ಹಿಂದುಳಿದ ವರ್ಗದ ಪಟ್ಟಿಗೆ ಸೇರಿಸಬೇಕು ಅಂಥೇಳಿ ಸಂವಿಧಾನದಲ್ಲಿ 341 ಕಲಂ ಪ್ರಕಾರ ಅವರನ್ನು ಸಂವಿಧಾನದಲ್ಲಿ ಇಟ್ಟಿದ್ದಾರೆ. ಅದರಂತೆ ಕರ್ನಾಟಕ ಸರ್ಕಾರವು ಸಹಿತ 1999ನೇ ಇಸ್ವಿಯಲ್ಲಿ ಚಿನ್ನಪ್ಪರೆಡ್ಡಿ ಆಯೋಗ ಏನು ಬಂತು, ಆ ಚಿನ್ನಪ್ಪರೆಡ್ಡಿ ಆಯೋಗದ ವರದಿಯ ಆಧಾರದ ಮೇಲೆ 2002ರಲ್ಲಿ ಕರ್ನಾಟಕದಲ್ಲಿ ಜಾತಿ ಪಟ್ಟಿಯನ್ನು ಕ್ಯಾಟಗರಿ ವೈಸ್ ಯಾವ ಜಾತಿ ಯಾವ ಕ್ಯಾಟಗರಿಗೆ ಇರಬೇಕು ಎಂಬುದಕ್ಕೆ ಒಂದು ವಿಸ್ತೃತವಾಗಿ ಒಂದು ಪಟ್ಟಿಯನ್ನು ಈಗಾಗಲೇ 2002ರಂತೆ ಇವತ್ತು ಜಾರಿಯಲ್ಲಿ ಇದೆ. ಈ ಕಾರಣಕ್ಕಾಗಿ ಇವತ್ತು ಈ ದೇಶದಲ್ಲಿ 1931ನೇ ಇಸ್ವಿಯಲ್ಲಿ ಈ ದೇಶದಲ್ಲಿ ಜಾತಿವಾರು ಜನಗಣತಿ ಆಗಿತ್ತು. ಅದಾದ ನಂತರ ಈ ದೇಶದ ಯಾವ ರಾಜ್ಯದಲ್ಲಿಯೂ ಸಹಿತ ಯಾರೂ ಸಹಿತ ಜಾತಿವಾರು ಜನಗಣತಿಯನ್ನು ಮಾಡಿರಲಿಲ್ಲ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರು 2014ರಲ್ಲಿ ಮುಖ್ಯಮಂತ್ರಿ ಆದಮೇಲೆ ಏನು 1931ನೇ ಇಸ್ವಿಯಲ್ಲಿ ಆಗಿರ್ತಕ್ಕಂಥ ಜಾತಿವಾರು ಜನಗಣತಿಯನ್ನು ನಮ್ಮ ರಾಜ್ಯದಲ್ಲಿ ಮಾಡಬೇಕು ಅಂಥೇಳಿ ಅವರು ಈ ಹಿಂದುಳಿದ ವರ್ಗಗಳಿಗೆ ಶೋಷಿತ ಸಮುದಾಯಗಳ ಅತ್ಯಂತ ಕಾಳಜಿ ಉಳ್ಳವರಾಗಿರ್ತಕ್ಕಂಥರಾದ್ದರಿಂದ 2016ನೇ ಇಸ್ವಿಯಲ್ಲಿ ಹಿರಿಯ ನ್ಯಾಯವಾದಿಯಾಗಿರ್ತಕ್ಕಂಥ ಎಚ್ ಕಾಂತರಾಜ್ ಅವರ ನೇತೃತ್ವದಲ್ಲಿ ಒಂದು ಹಿಂದುಳಿದ ವರ್ಗಗಳ ಆಯೋಗವನ್ನು ರಚನೆ ಮಾಡ್ತಾರೆ. ಆ ಮೂಲಕ ಇಡೀ ರಾಜ್ಯಾದ್ಯಂತ 165 ಕೋಟಿ ರೂಪಾಯಿ ಖರ್ಚನ್ನು ಮಾಡಿ ಇವತ್ತಿನ ದಿವಸ ಒಂದು ಸಾಮಾಜಿಕ ಶೈಕ್ಷಣಿಕ ವರದಿಯನ್ನು ಇವತ್ತಿನ ದಿವಸ ತಯಾರಾಗಿರ್ತಕ್ಕಂಥದ್ದಿದೆ. ಅದನ್ನು ಬಿಡುಗಡೆ ಮಾಡಬೇಕು ಅಂಥೇಳಿ ನಾವು ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಮತ್ತು ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಏನು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ KM ರಾಮಚಂದ್ರಪ್ಪನವರು ಮತ್ತು ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಾವಳ್ಳಿ ಶಂಕರ್ ಸಾಹೇಬರ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಹಲವಾರು ಹೋರಾಟಗಳನ್ನು ಮಾಡಲಾಗಿದೆ. ಮತ್ತು ಆ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳು ಸಹಿತ ನಾವು ಮನವಿ ಪತ್ರ ಕೊಟ್ಟಿದ್ದೇವೆ ಸುಮಾರು ಬಾರಿ. ಇದನ್ನು ತಾವು ಬಿಡುಗಡೆ ಮಾಡಬೇಕು ಅನುಷ್ಠಾನಗೊಳಿಸಬೇಕು ಅಂತೇಳಿ, ಬಿಡುಗಡೆ ಮಾಡಿ ಅನುಷ್ಠಾನಗೊಳಿಸಬೇಕು ಅಂಥೇಳಿ ಕಳೆದ ತಿಂಗಳು 24/10/2024ರಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿದಾಗ ಇಲ್ಲ ಇದನ್ನು ನಾನು ಸಚಿವ ಸಂಪುಟದಲ್ಲಿ ಪಾಸ್ ತಂದು ಇದನ್ನು ಬಿಡುಗಡೆ ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದರು. ಅದಾದಮೇಲೆ ಅವರು ಹೇಳಿದ ತಕ್ಷಣ ಇಡೀ ರಾಜ್ಯದಲ್ಲಿ ಮುಂದುವರಿದ ಜಾತಿ ಜನಾಂಗದವರು ಯಾವುದೇ ಕಾರಣಕ್ಕೂ ಇದನ್ನು ಬಿಡುಗಡೆ ಮಾಡಬಾರ್ದು ಅಂಥೇಳಿ ಅಲ್ಲಲ್ಲಿ ಸಭೆಗಳನ್ನು ಮಾಡಿ ಸರ್ಕಾರಕ್ಕೆ ಮತ್ತು ತೊಂದರೆ ಕೊಡ್ತಕ್ಕಂಥ ಕೆಲಸವನ್ನು ಇವತ್ತಿನ ದಿವಸ ಅವರು ಮಾಡ್ತಾ ಇದ್ದಾರೆ, ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಕರ್ನಾಟಕ ಸರ್ಕಾರ ಹಿಂಜರಿಬಾರ್ದು, ಜಾತಿವಾರು ಜನಗಣತಿಯನ್ನು ಬಿಡುಗಡೆ ಮಾಡಬೇಕು ಅಂಥೇಳಿ ಆಗ್ರಹಿಸಿ ನಾವು ಇವತ್ತಿನ ದಿವಸ ಒಂದು ದೊಡ್ಡ ಪ್ರಮಾಣದಲ್ಲಿ ಬೆಳಗಾವಿಯಲ್ಲಿ ಇದೇ ತಿಂಗಳು 18ನೇ ತಾರೀಕು ಒಂದು ದೊಡ್ಡ ಪ್ರಮಾಣದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಹಾಗೆಯೇ ಇವತ್ತಿನ ದಿವಸ ಈ ಹಿಂದುಳಿದ ವರ್ಗದಲ್ಲಿರ್ತಕ್ಕಂಥ ಒಂದು ಪ್ರವರ್ಗ 2A ಏನಿದೆ, ಆ 2Aಯಲ್ಲಿ 15% ಇದೆ. ಅದರಲ್ಲಿ ಸುಮಾರು 102 ಜಾತಿಗಳವ ಸರ್. 102 ಜಾತಿಗಳನ್ನು ಒಳಗೊಂಡಿರ್ತಕ್ಕಂಥ ಪ್ರವರ್ಗ 2Aನಲ್ಲಿ ಇವತ್ತು ಬಲಾಢ್ಯ ಜಾತಿಗಳು, ಆರ್ಥಿಕವಾಗಿ
ಮುಂದೆ ಇರ್ತಕ್ಕಂಥವರು, ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮುಂದೆ ಇರ್ತಕ್ಕಂಥ ಜನಾಂಗದವರು ಆ ಹಿಂದುಳಿದ ವರ್ಗದಲ್ಲಿ ಸೇರಬೇಕು ಅಂಥೇಳಿ ಸಂಚನ ಮಾಡ್ತಾ ಇದ್ದಾರೆ ಮತ್ತು ಕಾನೂನು ವಿರುದ್ಧವಾಗಿ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಇದು ಯಾವುದೇ ರೀತಿಯಾಗಿ ಕಾನೂನು ಇದರ ಮೂಲಕ ರಾಜಕೀಯ ಒತ್ತಡ ಮಾಡಿ ಮೀಸಲಾತಿ ಪಡಿತಕ್ಕಂಥದ್ದು ಇಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ದ ಸಂವಿಧಾನದ ಸ್ಪಷ್ಟಪಡಿಸಿರುವಂಥ ಏನು ಸ್ಪಷ್ಟಪಡಿಸಿದಾರೆ ಅಂತ ಯಾರು ನಿಜವಾಗ್ಲೂ ಅವರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಾರ ಅಂಥವ್ರಿಗೆ ಮಾತ್ರ ಮೀಸಲಾತಿ ಕೊಡಬೇಕು ಅಂತಿದೆ. ನಾ ಎಲ್ಲರೂ ಹೋರಾಟ ಮಾಡಿ ನಮ್ಮ ಜಾತಿ ದೊಡ್ಡದ ಬಲಾಢ್ಯ ನಾವು ಸರ್ಕಾರಕ್ಕೆ ಅಂಜಿಸಿ ಬ್ಲ್ಯಾಕ್ ಮೇಲ್ ಮಾಡಿ ನಾವು ತಗೋತೀವಿ ಅಂತ ಅನ್ನೋದು ಅದು ಶುದ್ಧ ತಪ್ಪಾಗುತ್ತೆ, ಕಾನೂನು ವಿರೋಧ ಆಗುತ್ತೆ. ಅವರು ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಮುಂದುವರಿದ ಜಾತಿಗಳನ್ನು ಪ್ರವರ್ಗ ಏನಲ್ಲಿ ಹಾಕಲೇಬಾರ್ದು ಅಂಥೇಳಿ ನಾವು ಕರ್ನಾಟಕ ಸರ್ಕಾರಕ್ಕೆ ಈ ಎರಡು ಅಂಶಗಳನ್ನು ಒಳಗೊಂಡು ನಾವು 18ನೇ ತಾರೀಕಿನಂದು ಬೆಳಗಾವಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನು ಆಯೋಜನೆ ಮಾಡಿದ್ದೀವಿ. ಆ ಕಾರಣಕ್ಕಾಗಿ ಕಲಬುರಗಿ ಜಿಲ್ಲೆಯ ಎಲ್ಲ ಹಿಂದುಳಿದ ವರ್ಗಗಳ ಸಮಾಜದ ಮುಖಂಡರುಗಳು, ಶೋಷಿತ ಸಮುದಾಯದ ಎಲ್ಲ ಸಮಾಜದ ಮುಖಂಡರುಗಳು ಅವರಿಗೆ ನಾವೆಲ್ಲ ಮನವಿ ಮಾಡ್ಕೊತಾ ಇದ್ದೀವಿ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.